ಸ್ಟಾರ್ಟ್. ಸ್ತ್ರೀ ಜಾಗೃತಿ ಕನ್ನಡ ಮಾಸಪತ್ರಿಕೆ ಬೆಂಗಳೂರು. ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮಕ್ಕೆ ನಾನು ಒಂದೆರಡು ಮಾತನಾಡಲು ಬಂದಿದ್ದೇನೆ. ನನ್ನ ಹೆಸರು ಬಸವಪ್ರಿಯ. ನಾನು ಓದುತ್ತಿರುವ ತರಗತಿ 3ನೇ ತರಗತಿ. ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗಪಟ್ಟ ದೇವರು ಅಧ್ಯಕ್ಷರು, ಅನುಭವ ಮಂಟಪ ಟ್ರಸ್ಟ್ ಬಸವ ಕಲ್ಯಾಣ ಹಾಗೂ ಪೂಜ್ಯ ಶ್ರೀ ಮಲ್ಲಿನಾಥ್ ಮಹಾರಾಜರು ಅಧ್ಯಕ್ಷರು, ಜಯ ಭಾರತ ಮಾತಾ ಸೇವಾ ಸಮಿತಿ ನವದೆಹಲಿ ಹಾಗೂ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಅವಧೂತರು ಪೀಠಾಧಿಪತಿಗಳು ಮಲ್ಲಯ್ಯಗಿರಿ ಬಸವ ಕಲ್ಯಾಣ ಹಾಗೂ ಉದ್ಘಾಟಕರಾದಂತಹ ಡಾಕ್ಟರ್ ಬಸವರಾಜ್ ಪಾಟೀಲ್ ಅಷ್ಟೂರ, ಅಧ್ಯಕ್ಷರು ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಟ್ರಸ್ಟ್ ಬೀದರ್. ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀಮತಿ ಶೋಭಾ ಎಚ್.ಜಿ, ಸಂಪಾದಕರು ಸ್ತ್ರೀ ಜಾಗೃತಿ ಪತ್ರಿಕೆ ಬೆಂಗಳೂರು. ವಿಶೇಷ ಉಪನ್ಯಾಸಕರಾದ ಡಾಕ್ಟರ್ ಕಾವ್ಯಶ್ರೀ ಮಹಾಗಾವ್ಕರ್, ಹಿರಿಯ ಸಾಹಿತಿಗಳು ಕಲಬುರಗಿ. ವಿಷಯ ಸ್ತ್ರೀ ಜಾಗೃತಿ ಪತ್ರಿಕೆ ನಡೆದು ಬಂದ ದಾರಿ. ಮುಖ್ಯ ಅತಿಥಿಗಳಾದ ಶ್ರೀ ಶಿವಶರಣಪ್ಪ ವಾಲಿ, ಸಂಪಾದಕರು ಉತ್ತರ ಕರ್ನಾಟಕ ದಿನಪತ್ರಿಕೆ ಬೀದರ್ ಹಾಗೂ ಶ್ರೀ ಸೂರ್ಯಕಾಂತ್ ನಾಗಮಾರ್ಪಳ್ಳಿ, ಅಧ್ಯಕ್ಷರು ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ಬೀದರ್ ಹಾಗೂ ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಲೆ, ಮುಖ್ಯ ಕಾರ್ಯನಿರ್ವಾಹಕರು ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬೀದರ್ ಹಾಗೂ ಶ್ರೀ ಪ್ರದೀಪ್ ಗುಂಟಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬೀದರ್ ಹಾಗೂ ಶ್ರೀ ದತ್ತಾತ್ರೇಯ ಮೇಧ, ಅಧೀಕ್ಷಕರು ಜಿಲ್ಲಾ ಕಾರಾಗೃಹ ಬೀದರ್ ಹಾಗೂ ಶ್ರೀ ರಾಜೇಂದ್ರ ಬಿಜಾದವ್, ವಿಭಾಗೀಯ ನಿಯಂತ್ರಣಾಧಿಕಾರಿ ಕಕರ ನಿಗಮ ಬೀದರ್ ವಿಭಾಗ ಹಾಗೂ ಶ್ರೀರಾಮಕೃಷ್ಣ ಸಾಳೆ, ಹಿರಿಯ ಚಿಂತಕರು ಬೀದರ್ ಹಾಗೂ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ, ಅಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಸಂಘ ಬೀದರ್ ಹಾಗೂ ಶ್ರೀ ರಾಜೇಂದ್ರ ಕುಮಾರ್ ಗಂಧಗ, ಮಾಜಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ. ಪ್ರಾಸ್ತಾವಿಕ ನುಡಿಯನ್ನು ವಹಿಸಿಕೊಂಡಿರುವಂತಹ ಶ್ರೀಮತಿ ಬಿ.ಎಂ. ಶಶಿಕಲಾ, ಉತ್ತರ ಕರ್ನಾಟಕ ಪ್ರತಿನಿಧಿ, ಸ್ತ್ರೀ ಜಾಗೃತಿ ಪತ್ರಿಕೆ ಬೆಂಗಳೂರು. ಸ್ವಾಗತವನ್ನು ಮಾಡಲು ಬಂದಿರುವಂತಹ ಶ್ರೀಮತಿ ಶರಿತಾ ಹುಡುಗೀಕರ್, ಸಾಹಿತಿಗಳು ಬೀದರ್. ನಿರೂಪಣೆಯನ್ನು ವ್ಯಕ್ತಪಡಿಸಲು ಬಂದಿರುವಂತಹ ಶ್ರೀಮತಿ ಶಿಲ್ಪಾ ಮಜ್ಜಿಗೆ, ಸಾಹಿತಿಗಳು ಬೀದರ್. ವಂದನಾರ್ಪಣೆಯನ್ನು ವಹಿಸಿಕೊಂಡಿರುವಂತಹ ಡಾಕ್ಟರ್ ಭಾಗೀರಥಿ ಕೊಂಡ, ಸಾಹಿತಿಗಳು ಬೀದರ್. ಸ್ತ್ರೀ ಜಾಗೃತಿ ಕನ್ನಡ ಮಾಸಪತ್ರಿಕೆ ಬೆಂಗಳೂರು 25ನೇ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮದ ಬಗ್ಗೆ ಕುರಿತು ಒಂದೆರಡು ಮಾತನಾಡಲು ಬಯಸುತ್ತೇನೆ. ಏನಕ್ಕೆ ಹಣೆಗೆ ಕುಂಕುಮ ಇಡುತ್ತೇವೆ? ಏನಕ್ಕೆ ಹಣೆಗೆ ತಿಲಕ ಇಡುತ್ತೇವೆ? ಏನಕ್ಕೆ ಹಣೆಗೆ ಸಿಂಧೂರ ಇಡುತ್ತೇವೆ? ಹೇಳ್ಕೊಡ್ಬೇಕಲ್ವ ಮಕ್ಕಳಿಗೆ? ಕಾಟಾಚಾರಕ್ಕೆ ಹೆಣ್ಮಕ್ಳು ಹಣೆಗೆ ಕುಂಕುಮ ಇಡೋದಿಲ್ಲ, ಸಿಂಧೂರ ಇಡೋದಿಲ್ಲ. ಅದಕ್ಕೊಂದು ಕಾರಣ ಇದೆ. ದೇವಿ ಸಪ್ತಶತಿಯಲ್ಲಿ ಬರೀತಾರಲ್ಲ ಮಾರ್ಕಂಡ ಋಷಿಮುನಿಗಳು, ಶುಂಭ ನಿಶುಂಭ ಎನ್ನುವರು ಇಬ್ಬರು ರಾಕ್ಷಸರು ತಾಯಿ ಜಗನ್ಮಾತೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆಯವರು ಖುದ್ದು ಕ್ರೋಧಿತರಾಗಿ ಶಾಂಭವಿ ಅವತಾರವನ್ನು ತಾರಿ ನಿಂತು ಶುಂಭ ನಿಶುಂಭ ಎನ್ನುವರ ರಾಕ್ಷಸರ ಸಂಹಾರ ಮಾಡಿ ಅವರ ರಕ್ತವನ್ನು ತನ್ನ ಹಣೆಗೆ ತಿಲಕವನ್ನಾಗಿ ಧರಿಸುತ್ತಾರೆ. ಏಕೆ
ಸಿಂಧೂರ ಇಡುತ್ತಾರೆ, ತಿಲಕ ಇಡುತ್ತಾರೆ. ಏಕೆ? ಎದುರಿಗೆ ಬರುವ ಪುರುಷರಿಗೆ ಎಚ್ಚರಿಕೆ ಗಂಟೆಯನ್ನು ಕೊಡಲು ಹಣೆಗೆ ಕುಂಕುಮ, ಸಿಂಧೂರ, ತಿಲಕವನ್ನು ಧರಿಸುತ್ತಾರೆ. ಒಂದು, ನೀನು ನನ್ನನ್ನು ತಾಯಿ ಜಗನ್ಮಾತೆ ಸ್ಥಾನದಲ್ಲಿಟ್ಟು ಆರಾಧಿಸು. ಇಲ್ಲ ಅಂದ್ರೆ ನಿನಗೂ ಕೂಡ ಶುಂಭ ನಿಶುಂಭ ಎನ್ನುವ ರಾಕ್ಷಸರಿಗೆ ಆಗಿರುವಂತ ಪರಿಸ್ಥಿತಿ ನಿನಗೂ ಕೂಡ ಬರೋದು ಎನ್ನುವ ಎಚ್ಚರಿಕೆಯ ಗಂಟೆಗಾಗಿ ಹಣೆಗೆ ಕುಂಕುಮ, ತಿಲಕ, ಸಿಂಧೂರ ಧರಿಸುತ್ತಾರೆ. ನಮ್ಮ ಪೂರ್ವಿಕರು ಉಳಿಸಿಕೊಂಡು ಬಂದಂತ ಈ ಪೀಳಿಗೆಯನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಕೊಡುವಂತ ಜವಾಬ್ದಾರಿ ಅದು ಯಾರ ಹೆಗಲ್ಮಾಗಿದೆ ಅಂದರೆ ಅದು ನಮ್ಮ ಹೆಗಲ್ಮಾಗಿದೆ. ನಾವೇ ಆ ಕೆಲಸವನ್ನು ಮಾಡಬೇಕು, ನಾವೇ ಆ ಹೊಣೆಗಾರಿಕೆಯನ್ನು ಎತ್ತಿಕೊಂಡು ಹೋಗಬೇಕು. ಮತ್ತೆ ಒಬ್ಬೊಬ್ಬ ತಾಯಿ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು, ಸಂಸ್ಕಾರ ಬೆಳೆಯಬೇಕು. ಮತ್ತೊಮ್ಮೆ ನಮ್ಮ ದೇಶದಲ್ಲಿ ಇದು ನಾನು ಹೇಳ್ತಿರೋ ಮಾತಲ್ಲ, ಮಹಾಭಾರತದ ಶ್ರೀ ಕೃಷ್ಣ ಪರಮಾತ್ಮ ಹೇಳುತ್ತಿರುವಂತ ಮಾತು. ಇಡೀ ಕುರುಕ್ಷೇತ್ರದ ಯುದ್ಧದಲ್ಲಿ ತನ್ನ ಅಷ್ಟು ಮಕ್ಕಳನ್ನು ಕಳೆದುಕೊಂಡ ದುಃಖದಲ್ಲಿ ಗಾಂಧಾರಿ ತಾಯಿ ಕಣ್ಣೀರಿಡುತ್ತಾ ಮುಷ್ಟಿಮಿಗೆ ಹಿಡಿದು ಕೃಷ್ಣನ ಮುಂದೆ ಬಂದು ಕೂತ್ಕೊಳ್ತಾರೆ. ಹೇಳು ಕೃಷ್ಣ, ನಂಗೆ ಯಾಕಿಂತ ಅನ್ಯಾಯ ಮಾಡಿದೆ? ಕೃಷ್ಣನಿಗೆ ಅರ್ಥ ಆಗೋದಿಲ್ಲ. ಅದೇ ಸಮಯದಲ್ಲಿ ಕುಂತಿಯು ತನ್ನ ಮಕ್ಕಳ ಗೆದ್ದ ಸಂಭ್ರಮದಲ್ಲಿ ಕೃಷ್ಣನ ಬಂದು ಗಾಂಧಾರಿ ತಾಯಿ ಎದುರುಗಡೆನೆ ಕೂತ್ಕೊಳ್ತಾರೆ. ಮಧ್ಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಿಂತಿದ್ದಾರೆ. ಆಗ ಗಾಂಧಾರಿ ತಾಯಿಯು ಕಣ್ಣೀರಿಡುತ್ತಾ ಮುಷ್ಟಿಮಿಗೆ ಹಿಡಿದು ಗಟ್ಟಿ ದನಿಯಲ್ಲಿ ಕೋಪ ದುಃಖದಿಂದ ಕೃಷ್ಣನಿಗೆ ಪ್ರಶ್ನೆ ಮಾಡ್ತಾರೆ. ಕೃಷ್ಣ, ನಂಗೆ ಯಾಕಿಂತ ಅನ್ಯಾಯ ಮಾಡಿದೆ? ಕುಂತಿಗೆ ಯಾಕಷ್ಟು ಒಳ್ಳೆ ಮಕ್ಕಳನ್ನು ಕೊಟ್ಟೆ, ನಂಗೆ ಯಾಕೆ ಇಷ್ಟು ಕೆಟ್ಟ ಮಕ್ಕಳನ್ನು ಕೊಟ್ಟೆ? ನಿಂಗೆ ಕಳ್ಳು ಮಣ್ಣುಗಳಿಂದ ಪೂಜೆ ಮಾಡಿದ್ನಾ? ಕುಂತಿ ಮಾತಾಡ, ನಿಂಗೆ ಹೂವಣ್ಣುಗಳಿಂದ ಪೂಜೆ ಮಾಡಿದ್ಲಾ? ಇಲ್ಲ ತಾನೆ, ನಾನು ಕೂಡ ಹೂವಣ್ಣುಗಳಿಂದಲೇ ಪೂಜೆ ಮಾಡಿದ್ದೆ ನಿಂಗೆ. ಅದರಲ್ಲಿಯೂ ಕೂಡ ನಾನು ಮಹಾರಾಣಿಯಾಗಿದ್ದೆ, ವೈಭವದಿಂದ ನಿನ್ನನ್ನು ಆರಾಧಿಸಿದೆ. ಆದ್ರೂ ನಂಗೆ ಯಾಕಿಂತ ಅನ್ಯಾಯ ಮಾಡಿದೆ ಎಂದು ಕೇಳಿದಾಗ ಕೃಷ್ಣನು ನಿಶುಲ್ಕ ಉತ್ತರ ಕೊಡುತ್ತಾರೆ. ಅಮ್ಮ ತಾಯಿ ಗಾಂಧಾರಿ, ನಾನು ನಿನ್ನನ್ನು ಅನ್ಯಾಯ ಮಾಡಿದ್ದೇನೆಂದು ಕಣ್ಣೀರಿಡುತ್ತಿದ್ದೆ ಅಲ್ಲ. ನಿನ್ನ ಮಕ್ಕಳಲ್ಲಿಯೂ ಮತ್ತು ಕುಂತಿಯ ಮಕ್ಕಳಲ್ಲಿಯೂ ಏನ್ ಮಹಾ ವ್ಯತ್ಯಾಸ? ನಿನ್ನ ಮಕ್ಕಳು ಮತ್ತು ಕುಂತಿಯ ಮಕ್ಕಳು ಪಾಠ ಕಲಿತಂತ ಗುರುಕುಲವೂ ಒಂದೇ, ಪಾಠ ಕಲಿಸಿದಂತ ಗುರುಗಳು ಒಬ್ಬರೇ, ಮತ್ತೆ ಆಡಿ ಬೆಳೆದ ವಾತಾವರಣವೂ ಒಂದೇ. ಇಷ್ಟೆಲ್ಲ ರಕ್ತ ಸಂಬಂಧಿಕರು ನಿಮ್ಮಿಬ್ಬರ ಮಕ್ಕಳು, ಇಷ್ಟೆಲ್ಲ ಸಮಾನತೆ ನಿಮ್ಮಿಬ್ಬರ ಮಕ್ಕಳಲ್ಲಿ ಇರುವಾಗ ಅಲ್ಲಿ ಬದಲಾಗಿದ್ದು ತಾಯಿ ಮಾತ್ರ. ನೀನು ತನ್ನ ಗಂಡನ ಮನೆಗೆ ಬಂದ ನಂತರ ತನ್ನ ಗಂಡನಿಗೆ ಇರುವ ಸೌಭಾಗ್ಯ ನಂಗೆ ಹಾಕ್ಬೇಕು ಎಂದು, ದುರ್ಭಾಗ್ಯ ನಂಗೆ ಹಾಕ್ಬೇಕು ಎಂದು ಕಣ್ಣಿಗೆ ಪಟ್ಟಿ ಕಟ್ಕೊಂಡೆ ಸರಿ, ಅದು ಮಕ್ಕಳದು ಆ ಕಣ್ಣಿಗೆ ಕಟ್ಟಿದ ಪಟ್ಟಿಯನ್ನು ತೆಗಿಲಿಲ್ಲ. ಇದಕ್ಕಾಗಿ ಯಾವತ್ತು ನೀನು ಕಣ್ಣಿಗೆ ಪಟ್ಟಿ ಕಟ್ಕೊಂಡೆ ಆವತ್ತು ನಿನ್ನ ಮಕ್ಕಳು ನೋಡ್ಬಾರ್ದನ್ನ ನೋಡಿದ್ರು, ಮಾಡ್ಬಾರ್ದನ್ನ ಮಾಡಿದ್ರು, ಯಾರ ಜೊತೆ ಸೇರಬಾರ್ದು ಅಂತವ್ರ ಜೊತೆನೇ ಸೇರಿದ್ರು. ಯಾವತ್ತು ನೀನು ಕಣ್ಣಿಗೆ ಪಟ್ಟಿ ಕಟ್ಕೊಂಡೆ ಆವತ್ತೇ ನಿನ್ನ ಮಕ್ಕಳು ನೋಡ್ಬಾರ್ದನ್ನ ನೋಡಿದ್ರು, ಮಾಡ್ಬಾರ್ದನ್ನ ಮಾಡಿದ್ರು, ಯಾರ ಜೊತೆ ಸೇರಬಾರ್ದು ಅಂತವ್ರ ಜೊತೆನೇ ಸೇರಿದ್ರು. ಇದಕ್ಕಾಗಿ ನಿನ್ನ ಮಕ್ಕಳು ಸೋತು ಹೋದ್ರು. ಕುಂತಿಯು ತನ್ನ ಪತಿ ಸತ್ತ ನಂತರ ತಾಯಿ ಸ್ಥಾನದಲ್ಲಿ ಮಾತ್ರ ಅಲ್ಲ, ತಂದೆ ಸ್ಥಾನದಲ್ಲಿ ನಿಂತು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ತನ್ನ ಮಕ್ಕಳಿಗೆ ನೋಡ್ಕೊಂಡಮ್ಮ. ಇದಕ್ಕಾಗಿ ಕುಂತಿಯ ಮೊದಲನೇ ಮಗ ಯುಧಿಷ್ಠಿರ ಅಂದ್ರೆ ನೆನಪಾಗುತ್ತದಿಲ್ಲೋ, ಧರ್ಮರಾಯ ಅಂದರೆ ಕೂಡ ನೆನಪಾಗುತ್ತದೆ. ಪುಣ್ಯಾತ್ಮ ಧರ್ಮದಿಂದಲೇ ಸರ್ವಾಸಿಯಾದವನು. ಇದಕ್ಕಾಗಿ ಅವರ ತಮ್ಮಂದಿರು ಅದೇ ಹಾದಿಯಲ್ಲಿ ನಡೆದುಕೊಂಡು ಬಂದಂತರು. ನಮ್ಮ ಹಿಂದೂ ರಾಣಿಯರು ಎಂದು ಕಡಿಮೆಲ್ಲ. ಒಂದು ವೇಳೆ ನಾನು ನಿಮ್ಮ ಕಣ್ಮುಂದೆ ಮೊಘಲರ ರಾಣಿ ನೆನಪಿಸಿಕೊಂಡ್ರೆ ಕೈಯಲ್ಲಿ ಒಂದು ಗುಲಾಬಿ ಹಿಡಿದುಕೊಂಡು ಅಂತಃಪುರದಲ್ಲಿ ಕೂತಿರುವ ರಾಣಿ ನೆನಪಾಗ್ತಾರೆ. ಒಂದು ವೇಳೆ ನಾನು ನಿಮ್ಮ ಕಣ್ಮುಂದೆ ಬ್ರಿಟಿಷರ ರಾಣಿ ನೆನಪಿಸಿಕೊಂಡ್ರೆ ವಜ್ರ ವೈಡೂರ್ಯಗಳನ್ನು ಧರಿಸಿ ತನ್ನ ಹಸ್ತದಲ್ಲಿ ಕೂತಿರುವ ರಾಣಿ ನೆನಪಾಗ್ತಾರೆ. ಒಂದು ವೇಳೆ ಹಿಂದೂ ರಾಣಿಯನ್ನು ನೆನಪಿಸಿಕೊಂಡ್ರೆ ತನ್ನ ಅಂತಃಪುರದಲ್ಲಿ ಶೃಂಗಾರ ಮಾಡಿಕೊಂಡು ಕೂತಿರೋ ರಾಣಿ ನೆನಪಾಗಲ್ಲ. ಕಚ್ಚಿ ಸೀರೆಯನ್ನುಟ್ಟು ಬಿಚ್ಚು ಕತ್ತೆಯನ್ನಿಡಿದು ತ್ಯಾಕರ ಕತ್ತನ್ನು ಕತ್ತರಿಸಿ ತನ್ನ ನಗಸೆ ಬಾಗಲು ತಕ್ಕಂತೆ ಯುದ್ಧಕ್ಕೆ ಬನ್ನಿ ಎಂದು ಕಿತ್ತೂರು ರಾಣಿ ಚೆನ್ನಮ್ಮನಂತವರ ರಾಣಿ ನೆನಪಾಗ್ತಾರೆ. ಮತ್ತೆ ಒಣಕೆ ಒಬ್ಬವ ನಂತವ ರಾಣಿ
ಪ್ರಭುದೇವರು ಅಕ್ಕಮಹಾದೇವಿಯವರಿಗೆ ಕೇಳಿದಂತ ಮೊದಲನೇ ಪ್ರಶ್ನೆ, ನೀನು ಯೌವನ ಸ್ತ್ರೀಯಲ್ಲವೇ, ಇತ್ತಲೇಕೆ ಬಂದೆ? ನಿನ್ನ ಪತಿಯ ಕುರು ಹೇಳು, ಇಲ್ಲದಿದ್ದರೆ ಇಲ್ಲಿಂದ ಆಚೆ ತಲಗಾತ ಎಂದು ಹೇಳಿದಾಗ ಆಗ ಅಕ್ಕಮಹಾದೇವಿಯವರು ಶೂನ್ಯಪೀಠದ ಮುಂದೆ ನಿಂತು ಎಲ್ಲಾ ಶರಣರ ಮುಂದೆ ನಿಂತು ಉತ್ತರ ಕೊಡುತ್ತಾರೆ. ಇರಕ್ಕೊಬ್ಬ ಗಂಡ ಪರಕ್ಕೊಬ್ಬ ಗಂಡ, ನನಗೆ ಚನ್ನಮಲ್ಲಿಕಾರ್ಜುನ ಒಬ್ಬನೇ ಗಂಡ, ಶಾವಿಲ್ಲದ ಗಂಡ, ಕೇಡಿಲ್ಲದ ಗಂಡ, ಕನೆಯಿಲ್ಲದ ಗಂಡ, ನನ್ನ ಗಂಡ ಚನ್ನಮಲ್ಲಿಕಾರ್ಜುನ ಎಂದು ಇಡೀ ಶೂನ್ಯ ಪೀಠದ ಮುಂದೆ ನಿಂತು ಎಲ್ಲಾ ಶರಣರ ಮುಂದೆ ನಿಂತು ಉತ್ತರ ಕೊಡುತ್ತಾರೆ. ಅಲ್ಲಮ ಪ್ರಭುದೇವರಿಗೆ ಸತ್ಯ ಆಗುತ್ತಿತ್ತು, ಆದರೆ ಉಳಿದ ಶರಣರಿಗೆ ಸತ್ಯ ದರ್ಶನ ಆಗಬೇಕೆಂದು ಕೇಳಿದಂತ ಮೊದಲನೇ ಪ್ರಶ್ನೆ. ಅದು ಹೇಳೋದಷ್ಟು ಬಹಳ ಇದೆ, ಈ ಜನ್ಮ ಸಾಕಾಗೋದಿಲ್ಲ. ಸಮಯದ ಅಭಾವದಿಂದಾಗಿ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ. ನನ್ನ ಈ ಪುಟ್ಟ ಭಾಷಣದಲ್ಲಿ ಏನಾದರೂ ಲೋಪದೋಷಗಳನ್ನು ಕಂಡು ಬಂದರೆ ದಯವಿಟ್ಟು ಕಂದನಂತೆ ಕ್ಷಮಿಸಿಬಿಡಿ. ಧನ್ಯವಾದಗಳು. ತಾವೆಲ್ಲರೂ ನನ್ನ ಭಾಷಣವನ್ನು ಶಾಂತ ರೀತಿಯಿಂದ ಕುಂತು ಕೇಳಿದ್ದಕ್ಕಾಗಿ ತಮಗೂ ಕೂಡ ಧನ್ಯವಾದಗಳು. ಮತ್ತು ಕನ್ನಡದ ಸ್ತ್ರೀ ಜಾಗೃತಿ ಕನ್ನಡ ಮಾಸ ಪತ್ರಿಕೆ ಬೆಂಗಳೂರು 25ನೇ ಬೆಳ್ಳಿ ಮಹೋತ್ಸವ